ಸದ್ಯ ಇಸ್ರೇಲ್ ದಾಳಿಗೆ ಇರಾನ್ ಇದೀಗ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಕದನ ವಿರಾಮಕ್ಕೆ, ಯುದ್ಧ ವಿರಾಮಕ್ಕೆ ಮಾತುಕತೆ ನಡೆಸೋದಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಸೌದಿ, ಕತಾರ್, ಓಮನ್ ದೇಶಗಳಿಗೆ ಇರಾನ್ ಈ ಕುರಿತಾಗಿ ಒತ್ತಡವನ್ನ ಹೇರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಮೂಲಕ ಇಸ್ರೇಲ್ಗೆ ಒತ್ತಡ ಹಾಕೋಕೆ ಇರಾನ್ ತಂತ್ರವನ್ನ ರೂಪಿಸ್ತಾ ಇದೆ. ಇಸ್ರೇಲ್ ದಾಳಿಗೆ ನಲುಗಿ ಹೋಗಿದೆ ಇರಾನ್ ಅಂತಾನೆ ಹೇಳಬಹುದು. ಇದೇ ಕಾರಣಕ್ಕೆ ಯುದ್ಧ ವಿರಾಮಕ್ಕೆ ಮಾತುಕತೆ ನಡೆಸೋದಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದೆ ಇರಾನ್. ಹೀಗಾಗಿ ಕೆಲ ದೇಶಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಮೇಲೆ ಒತ್ತಡವನ್ನ ಹಾಕೋಕೆ ಮುಂದಾಗ್ತಾ ಇದೆ ಇರಾನ್. ಇಸ್ರೇಲ್ಗೆ ಯುದ್ಧ ವಿರಾಮ ಘೋಷಣೆ ಮಾಡುವಂತೆ ಮನವಿ ಮಾಡಿಕೊಳ್ಳೋಕೆ ಇದೀಗ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಸಂಘರ್ಷ ತಾರಕಕ್ಕೆ ಏರಿದೆ. ಇಸ್ರೇಲ್ ದಾಳಿಯನ್ನ ನಡೆಸ್ತಾನೇ ಇದೆ. G7 ಶೃಂಗಸಭೆಯಲ್ಲಿ ಇಸ್ರೇಲ್ಗೆ ಟ್ರಂಪ್ ಬೆಂಬಲವನ್ನ ಸೂಚಿಸಿದ್ದಾರೆ. ಇರಾನ್ ಗೆಲ್ಲೋದಿಲ್ಲ, ಬೇಗ ಮಾತುಕತೆ ಆರಂಭಿಸಬೇಕು ಅಂತ ಅವರು ಹೇಳಿದ್ದಾರೆ. ಇರಾನ್ಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. G7 ಶೃಂಗಸಭೆಯಲ್ಲಿ ಇಸ್ರೇಲ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆಂಬಲವನ್ನ ಸೂಚಿಸಿದ್ದಾರೆ. ಇರಾನ್ ಗೆಲ್ಲೋದಿಲ್ಲ, ಬೇಗ ಮಾತುಕತೆಯನ್ನ ಆರಂಭ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದೇ ವೇಳೆ ಇರಾನ್ಗೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್.